ಸಹಕಾರ ಒಕ್ಕೂಟ ರಿಜಿಸ್ಟರ್ಡ್ ಇದರ ವತಿಯಿಂದ ನಾವು ಇವತ್ತು ಮಾಧ್ಯಮದ ಮುಖಾಂತರ ನಮ್ಮ ಕೆಲವೊಂದು ವಿಚಾರವನ್ನು ನಿಮ್ಮ ಮುಂದೆ ಇಡಲು ಇಲ್ಲಿ ಸೇರಿದ್ದೇವೆ. ನಮ್ಮ ಜಿಲ್ಲೆಯ ಅಧ್ಯಕ್ಷರಾದ ಶ್ರೀಯುತ ಸತೀಶಾಚಾರ್ಯ ಇವರು ವೇದಿಕೆಯಲ್ಲಿದ್ದಾರೆ. ಇವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆಯೇ ನಮ್ಮ ಈ ಒಕ್ಕೂಟದ ಕೋಶಾಧಿಕಾರಿ ಶ್ರೀಯುತ ರಾಮ ಮೊಗರೊಡಿ ಅವರು ವೇದಿಕೆಯಲ್ಲಿದ್ದಾರೆ. ಹಾಗೆಯೇ ನಮ್ಮ ಪದಾಧಿಕಾರಿಗಳಾಗಿ ಹಾಗೂ ಬಂಟ್ವಾಳ ವಲಯದ ಅಧ್ಯಕ್ಷರಾದ ಶ್ರೀಯುತ ಮೋಹನ್ ಶೆಟ್ಟಿ ಅವರು ವೇದಿಕೆಯಲ್ಲಿದ್ದಾರೆ. ಹಾಗೆಯೇ ವಿಟ್ಲ ವಲಯದ ಅಧ್ಯಕ್ಷರ ಶ್ರೀಯುತ ಸುಧೀರ್ ಕೋಟ್ಯಾನರವರು ವೇದಿಕೆಯಲ್ಲಿದ್ದಾರೆ. ಹಾಗೆಯೇ ವಿಟ್ಲ ವಲಯದ ಕಾರ್ಯದರ್ಶಿ ಶ್ರೀಯುತ ರವಿ ಅವರು ಸಹ ವೇದಿಕೆಯಲ್ಲಿದ್ದಾರೆ. ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿ ರೈ ಪಜೀರ್. ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಉದ್ಯಮವಂತ ಹೇಳಿದರೆ ಒಂದು ಕಟ್ಟಡ ಕಾಮಗಾರಿ ಹಾಗೂ ಮೀನುಗಾರಿಕೆ. ಈ ಕಟ್ಟಡ ಕಾಮಗಾರಿಗೆ ಬೇಕಾದಂಥ ಕೆಂಪು ಮುರ ಇಟ್ಟಿಗೆಯನ್ನು ನಾವು ಕಳೆದ ಕೆಲವಾರು ವರ್ಷಗಳಿಂದ ಇಲ್ಲಿ ಪೂರೈಕೆ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಅದರೊಟ್ಟಿಗೆ ಅದೆಷ್ಟೋ ಕಾರ್ಮಿಕರಿಗೆ ಉದ್ಯೋಗವನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಬಂದಿರುತ್ತೇವೆ. ಆದರೆ ಈಗಿನ ಸರ್ಕಾರದ ಅತ್ಯಧಿಕ ಒಂದು ತೆರಿಗೆಯ ಕಾರಣ ಈ ಉದ್ಯಮವನ್ನು ನಡೆಸಲು ನಮಗೆ ಒಂದು ತುಂಬ ಕಷ್ಟಕರವಾಗಿತ್ತು. ಈ ಬಗ್ಗೆ ನಾವು ಸರ್ಕಾರದ ಗಮನವನ್ನು ತೆರೆಯಬೇಕು ಎಂಬ ದೃಷ್ಟಿಯಿಂದ ಇದೇ ತಿಂಗಳ 3ನೇ ತಾರೀಕು ನಾವು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೆವು. ಆದರೆ ಮೊನ್ನೆ ನಡೆದಂಥ KDP ಸಭೆಯಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಈ ರಾಜ್ಯದ ಆರೋಗ್ಯ ಸಚಿವರು ಆಗಿರುವಂಥ ಶ್ರೀಯುತ ಗುಂಡೂರಾವ್ ಅವರು ನಮಗೆ ಒಂದು ಭರವಸೆಯನ್ನು ನೀಡಿರುತ್ತಾರೆ. ಏನಂತ ಹೇಳಿದರೆ, 1 ವಾರದೊಳಗೆ ನಿಮಗಿರುವಂಥ ಸಮಸ್ಯೆಯನ್ನು ನಾವು ಬಗೆಹರಿಸಿಕೊಡುತ್ತೇವೆ ಅಂತೇಳಿ. ಹಾಗೂ ಈ ಭಾಗದ ಎಲ್ಲ ಶಾಸಕರು ಭರವಸೆ ಕೊಟ್ಟ ಕಾರಣ ನಾವು ನಾಳೆ ನಡೆಯುವಂಥ ಈ ಪ್ರತಿಭಟನೆಯನ್ನು ಮುಂದೂಡಲಿದ್ದೇವೆ. ನಮಗೆ ಯಾಕಂತ ಹೇಳಿದರೆ 1 ವಾರದ ಒಳಗಡೆ ನಮಗೆ ನಾವು ಇಟ್ಟಂಥ ಬೇಡಿಕೆಯನ್ನು ಈಡೇರಿಸುವ ಭರವಸೆಯನ್ನು ಅವರು ನೀಡಿದ ಕಾರಣ ಈ ಪ್ರತಿಭಟನೆಯನ್ನು 1 ವಾರದ ಮಟ್ಟಿಗೆ ಮುಂದೂಡಿ ನಮ್ಮ ಒಂದು ಬೇಡಿಕೆಗೆ ಈಡೇರಲಿದ್ದಾರೆ. ಮುಂದಿನ ದಿವಸ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವುದೆಂದು ತೀರ್ಮಾನಿಸಿದ್ದೇವೆ. ಈಗಾಗಲೇ ನಮಗೆ ಇರುವಂಥ ಸಮಸ್ಯೆ ಅಂತ ಹೇಳಿದರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಂಪು ಮುರ ಇಟ್ಟಿಗೆಗೆ 1 ಟನ್ನಿಗೆ ಇಲ್ಲಿಯ ರಾಜ್ಯದನ 282 ರೂಪಾಯಿ ವಿಧಿಸಿರ್ತಾರೆ. ಆದರೆ ನಮ್ಮ ಪಕ್ಕದ ಕೇರಳ ರಾಜ್ಯದಲ್ಲಿ 1 ಟನ್ನಿಗೆ ಕೇವಲ 32 ರೂಪಾಯಿ ಮಾತ್ರ ತೆರಿಗೆ ಇರುವಂಥದ್ದು. ಕೇರಳ ರಾಜ್ಯದಿಂದ ಸಹ ನಮ್ಮ ಮಂಗಳೂರಿಗೆ ಬೇಕಾದಷ್ಟು ಈ ಕೆಂಪು ಮುರ ಇಟ್ಟಿಗೆ ಬರ್ತಾ ಉಂಟು. ಅದನ್ನು ನಮಗಿಂತ 9 ಪಟ್ಟು ಕಡಿಮೆ ಅವರಿಗೆ ತೆರಿಗೆ, ಅವರಿಗಿಂತ 9 ಪಟ್ಟು ಜಾಸ್ತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತೆರಿಗೆ ಇದೆ. ಈ ಕೆಂಪು ಮುರ ಇಟ್ಟಿಗೆಯಲ್ಲಿ ಅದು ಮಾತ್ರ ಅಲ್ಲದೆ ನಾವು 3Aಯಲ್ಲಿ ಪರವಾನಗಿಯನ್ನು ಪಡೆಯಲು ತುಂಬ ಕಷ್ಟಕರವಾಗಿದೆ. ಯಾಕಂತ ಹೇಳಿದರೆ, ಒಂದು ಮುರ ಇಟ್ಟಿಗೆಯ ಪರವಾನಗಿಯನ್ನು ನಾವು ಪಡೆಯಬೇಕಾದ್ರೆ ಒಂದು 50 ಸೆನ್ಸ್ ಜಾಗದಲ್ಲಿ ಅದಕ್ಕೆ ಬೇಕಾದಂಥ ದಾಖಲೆಯನ್ನು ಸಲ್ಲಿಸುವುದು ತುಂಬ ಕಷ್ಟಕರವಾಗಿದೆ. ಯಾಕಂತ ಹೇಳಿದರೆ, ಅದರಲ್ಲಿ ಒಂದು ನಮಗೆ 50 ಸೆನ್ಸ್ ಒಂದು ಜಾಗದಲ್ಲಿ ಪರವಾನಗಿಯನ್ನು ಪಡೆಯಲು ಪ್ರಥಮವಾಗಿ ಅದರ ಒಂದು ಪ್ಲಾಟಿಂಗ್ ನಕ್ಷೆ ಹಾಗೂ GPS ನಕ್ಷೆಯನ್ನು ಸಲ್ಲಿಸಬೇಕು. ಹಾಗೂ ಅದರ 4 ಮೂಲೆಯ ಮಣ್ಣನ್ನು ತೆಗೆದುಕೊಂಡು ಅದನ್ನು ನಾವು ಪರೀಕ್ಷೆ ಮಾಡಬೇಕು. ಇದರಲ್ಲಿ ಯಾವುದೇ ಖನಿಜಾಂಶ ಇಲ್ಲ ಅಂತೇಳಿ ಪ್ರೂವ್ ಮಾಡಬೇಕು. ಅದರೊಟ್ಟಿಗೆ ನಮ್ಮ ಕಂದಾಯ ಇಲಾಖೆಯ ನಿಕ್ಷೇಪಣ ಪತ್ರ ಹಾಗೂ ಕೃಷಿ ಇಲಾಖೆಯ ನಿಕ್ಷೇಪಣ ಪತ್ರವನ್ನು ಸಲ್ಲಿಸಿ ಅದಕ್ಕೆ ಬೇಕಾದಂಥ ಎಲ್ಲ ದಾಖಲೆಯನ್ನು ನಾವು ಗಣಿ ಇಲಾಖೆಗೆ ಸಲ್ಲಿಸಿದಾಗ ಅದನ್ನು ಗಣಿ ಇಲಾಖೆ ಅಧಿಕಾರಿಗಳು ಪರಿಶೀಲಿಸಿ ಅದಕ್ಕೆ ಆ ಜಾಗಕ್ಕೆ GPS ಅನ್ನು ಅಳವಡಿಸಿ ಆನಂತರ ನಮಗೆ ಪರವಾನಗಿಯನ್ನು ನೀಡ್ತಾರೆ. ಇಷ್ಟೆಲ್ಲ ಮಾಡಿದಾಗ ಅಲ್ಲಿ ಸಮರ್ಪಕವಾದ ಮುರ ಇಟ್ಟಿಗೆ ಸಿಗಲಿಲ್ಲ ಆದರೆ ನಮಗೆ ತುಂಬ ಕಷ್ಟ ಆಗ್ತದೆ. ಅದರೊಟ್ಟಿಗೆ ನಾವು ಮುರ ಇಟ್ಟಿಗೆಯನ್ನು ತೆಗೆಯುವ ಮೊದಲೇ ಅದರ 70% ಅಂದರೆ ಸಾಮಾನ್ಯ 70% ತೆರಿಗೆಯನ್ನು ಮೊದಲೇ ಪಾವತಿಸಿ ಆನಂತರ ಮುರ ಇಟ್ಟಿಗೆ ತೆಗೆಯುವಂಥ ಕಾನೂನನ್ನು ಇಲ್ಲಿ ಜಾರಿಗೊಳಿಸಿದ್ದಾರೆ. ಈ ರೀತಿಯ ಒಂದು ಕಾನೂನಿಂದ ನಮಗೆ ಮುರ ಇಟ್ಟಿಗೆ ತೆಗೆಯಲು ತುಂಬ ಕಷ್ಟವಾಗಿ
ನಮಗೆ ತುಂಬ ನಷ್ಟವನ್ನು ಅನುಭವಿಸುವಂಥ ಕಾಲಘಟ್ಟದಲ್ಲಿ ನಾವು ಈಗಿದ್ದೇವೆ. ಹಾಗಾಗಿ ಈ 3A ಪರವಾನಗಿಯನ್ನು ಸರಳೀಕರಣಗೊಳಿಸಬೇಕು ಹಾಗೂ ಕೇರಳ ಮಾದರಿಯ ರೀತಿಯಲ್ಲಿ ನಮಗೆ ತೆರಿಗೆಯನ್ನು 32 ರೂಪಾಯಿಗೆ ವಿಧಿಸಿ ನಮಗೆ ಸರಳ ರೂಪದಲ್ಲಿ ಈ ಮೊರೆಯಿಟ್ಟಿಗೆ ತೆಗೆಯುವಂಥ ಕೆಲಸ ಕಾರ್ಯಕ್ಕೆ ಸಹಕಾರ ಮಾಡಬೇಕೆಂತೇಳಿ ಸರ್ಕಾರದ ಮುಂದೆ ನಾವು ಬೇಡಿಕೆಯನ್ನು ಇಟ್ಟಿದ್ದೆವು. ಈಗಾಗಲೇ ಈ ಮೊರೆಯಿಟ್ಟಿಗೆಯ ಕೆಲಸವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ಥಗಿತಗೊಳಿಸಿದ್ದರಿಂದ ಇಲ್ಲಿರುವಂಥ ಸಾವಿರಾರು ಕೂಲಿ ಕಾರ್ಮಿಕರಿಗೆ ತುಂಬ ಕಷ್ಟವಾಗಿದೆ. ಅದರೊಟ್ಟಿಗೆ ಮಳೆಗಾಲ ಆದ ಕಾರಣ ಇಲ್ಲಿರುವಂಥ ಜನಸಾಮಾನ್ಯರಿಗೆ ತುಂಬ ಕಷ್ಟ ಆಗಿದೆ. ಈ ಎಲ್ಲ ವಿಷಯವನ್ನು ಸರ್ಕಾರ ಮನಗಂಡು ನಾವು ಇಟ್ಟಿರುವಂಥ ಬೇಡಿಕೆಯನ್ನು ಅವರು ಕೂಡಲೇ ಪರಿಗಣಿಸಿ ನಮಗೆ ಸರಳ ರೂಪದಲ್ಲಿ ಈ ಪರವಾನಗಿ ನೀಡುವಂಥ ಕೆಲಸ ಕಾರ್ಯ ಹಾಗೂ ನಮಗೆ ತೆರಿಗೆಯನ್ನು ಕಡಿಮೆ ಮಾಡಿ ಈ ಕೆಲಸ ಕಾರ್ಯವನ್ನು ಮುಂದೊಳ್ಳಲು ಸಹಕಾರ ಮಾಡಬೇಕಾಗಿ ವಿನಂತಿ ಮಾಡಿಕೊಂಡು ಈ ಬೇಡಿಕೆಯನ್ನು ಇಟ್ಟು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಮಗೆ ಸರ್ಕಾರದಿಂದ ಒಂದು ಭರವಸೆಯನ್ನು ನೀಡಿದ ಕಾರಣ ಈ ಒಂದು ಪ್ರತಿಭಟನೆಯನ್ನು ಮುಂದೂಡಿದ್ದೇವೆ. ಈ ಮಾಧ್ಯಮದ ಮುಖಾಂತರ ಪ್ರತಿಭಟನೆಯನ್ನು ಮುಂದೂಡಿದ ವಿಷಯದ ಬಗ್ಗೆ ಇವತ್ತು ಪತ್ರಿಕಾ ಮಾಧ್ಯಮದ ಮುಖಾಂತರ ಈ ವಿಷಯವನ್ನು ತಿಳಿಸಲು ನಾವಿಂದು ಸೇರಿದ್ದೇವೆ.